ಸಿಲಿಂಡರ್ಗಾಗಿ ಜನಸಾಮಾನ್ಯರು ಅವರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಗ್ಯಾಸ್ ಇಲ್ಲದೆ ಗ್ಯಾಸ್ ಸಿಲಿಂಡರ್ಗಾಗಿ ಬೀದಿಯಲ್ಲಿ ನಿಂತು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಈಗ ಎದುರಾಗಿರೋದು. ಆದರೆ ನಮ್ಮ ಹಣೆಬರ ನೋಡಿ, ನಮ್ಮನ್ನ ಯಾರು ಜನಪ್ರತಿನಿಧಿಗಳು ನೋಡಬೇಕಾಗಿತ್ತೋ ಅಥವಾ ಈ ಪರಿಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡಬೇಕಾಗಿತ್ತೋ ಅವರೆಲ್ಲರೂ ಕೂಡ IPL ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ ನಿಂತಿದ್ರೆ ನಾವು ಗ್ಯಾಸ್ ನಿಂತಿವಿ, ಜೀವನ ಮಾಡಕ್ ನಿಂತಿವಿ. ಅವ್ರು ಮಾತ್ರ ಎಂಟರ್ಟೈನ್ಮೆಂಟ್ ಬೇಕು. IPL ಟಿಕೆಟ್ 2 ಕೋಟಿಯಿಂದ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗ್ಬೇಕು ಅಂತ ನಾನು ಎಲೆಕ್ಷನ್ ಮುಖ್ಯ ಮೇಡಮ್. ನಾವಿದ್ರೆ ಎಲೆಕ್ಷನ್, ನಾವೇ ಇಲ್ಲ ಅಂತ ಏನ್ ಎಲೆಕ್ಷನ್ ಮಾಡ್ತೀರಾ? ಶಾಸಕರು IPL ಮುಖ್ಯ ಆಗಿದೆ, ನಮ್ಮ ಬಡವರು ಜೀವನ ಮುಖ್ಯ ಇಲ್ಲ ಅವ್ರಿಗೆ. ನೆಕ್ಸ್ಟ್ ಟೈಮ್ ಸರ್ಕಾರಕ್ಕೆ ಓಟ್ ತಪ್ಪಿಸ್ಬೇಕು. ಫಸ್ಟ್ ಈ ಸರ್ಕಾರ ತೊಲಗಿದ್ರೆ ಸಾಕು ನಂಗೆ ಅವಳಿಗೆ. ದಿನವಿಡೀ ಕ್ಯೂ ನಿಂತರೂ ಸಿಲಿಂಡರ್ ಸಿಗ್ತಿಲ್ಲ. ರಾತ್ರಿ ಇಡೀ ಏಜೆನ್ಸಿ ಮುಂದೆ ಜಾಗರಣೆ ಮಾಡಿದ್ರು ಗ್ಯಾಸ್ ಸಿಗ್ತಿಲ್ಲ. ಬೆಂಗಳೂರಲ್ಲಿ ಆಟೋಗಳು ರಸ್ತೆಗಿಳಿತಿಲ್ಲ. ರಾಜ್ಯಾದ್ಯಂತ ಗ್ಯಾಸ್ಗಾಗಿ ಸಾರ್ವಜನಿಕರು ಕ್ಯೂ ನಿಂತಿದ್ರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಬಿಟ್ಟಿ IPL ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. IPL ಟಿಕೆಟ್ಗಾಗಿ ಕ್ಯೂ ನಿಂತ ಶಾಸಕರ PAಗಳು. ನಾಲಾಯಕ್ ಶಾಸಕರ ವಿರುದ್ಧ ಆಕ್ರೋಶದ ಕಿಚ್ಚು. ಗ್ಯಾಸ್ಗಾಗಿ ಹಗಲು ರಾತ್ರಿ ಆಟೋ ಚಾಲಕರು ಬಂಕ್ ಮುಂದೆ ಜಾಗರಣೆ ಮಾಡುತ್ತಿದ್ದಾರೆ. ಸಿಲಿಂಡರ್ ಪಡೆಯಲು ಸಾವಿರಾರು ಮಂದಿ ಏಜೆನ್ಸಿ ಮುಂದೆ ದಾಂಗುಡಿ ಇಟ್ಟಿದ್ದಾರೆ. ಆದರೆ ಜನರ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಮತ ಹಾಕಿದವರು ಬೀದಿಯಲ್ಲಿ ಪರದಾಡುತ್ತಿದ್ರು ನಮಗೂ ಅದಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಾಳಿನ IPL ಪಂದ್ಯ ವೀಕ್ಷಣೆ ಮಾಡಲು ಶಾಸಕರು ಸಜ್ಜಾಗಿದ್ದಾರೆ. ಬಿಟ್ಟಿ IPL ಟಿಕೆಟ್ ಪಡೆಯೋಕೆ ಶಾಸಕರು ತಮ್ಮ PAಗಳನ್ನ ಫೀಲ್ಡ್ಗಿಳಿಸಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿ ಮುಂದೆ ಪ್ರೀ IPL ಟಿಕೆಟ್ ಪಡೆಯೋಕೆ ಶಾಸಕರ PAಗಳು ಕ್ಯೂ ನಿಂತಿದ್ದಾರೆ. ಸ್ವಲ್ಪನೂ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಕೂಡ ಬಿಟ್ಟು ಬಿಟ್ಟಿ ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಪ್ರೀ ಟಿಕೆಟ್ ಕೇಳೋದು ನಾಚಿಕೆಗೇಡು. ಕ್ರಿಕೆಟ್ನ ಬಗ್ಗೆ, IPL ನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ, ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ಡ್ ಚರ್ಚೆಗಳನ್ನು ಮಾಡಿದ್ರೆ ಅದೊಂದು ಗೌರವ. ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿಯಿಂದ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗ್ಬೇಕು ಅಂತ ನಾನು ಬಯಸ್ತೇನೆ. ಮೊದಲು ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ನಾವಿಲ್ಲಿ ಗ್ಯಾಸ್ ಕ್ಯೂ ನಿಂತೀವಿ ಸರ್. ನೋಡಿ ನಮ್ಮ ಹಣೆ ಬರ ನೋಡಿ. ಅವರು IPL ಟಿಕೆಟ್ ನಿಂತಿದ್ರೆ ನಾವಿಲ್ಲಿ ಗ್ಯಾಸ್ ನಿಂತೀವಿ, ಜೀವನ ಮಾಡಕ್ ನಿಂತೀವಿ. ಸರ್ಕಾರಕ್ಕೆ ಏನ ಕಿತ್ತೋ ಸರ್ಕಾರ, ಯಾವ ಸರ್ಕಾರ ಬಂದ್ರು ಇದೇ ಕತೆ ಆಗ್ಬಿಡದೆ. ಯಾರು ನಮ್ಮ ಆಟೋದವ್ರನ್ನ ಯಾರು ನೋಡಲ್ಲ. ಶಾಸಕರಿಗೆ IPL ಮುಖ್ಯ ಆಗಿದೆ, ನಮ್ಮ ಬಡವ್ರ ಜೀವನ ಮುಖ್ಯ ಇಲ್ಲ ಅವ್ರಿಗೆ. ಗೆಲ್ಬೇಕಾರೆ ಮಾತ್ರ ಬರ್ತಾರೆ ನಮ್ಮ ಹತ್ರಕ್ಕೆ. 500,000 ಕೊಡ್ತೀನಿ ಅಂದ್ಬಿಟ್ಟು ಓಟ್ ಹಾಕಿಸ್ಕೊತಾರೆ. ಓಟ್ ಹಾಕಿ ಜನನ ನೋಡಲ್ಲ ಇವರು. ನಮ್ನ ಹಾಳು ಮಾಡಕ್ಕೆ ಕುತ್ಕೊಂಡ್ಬಿಡವ್ರೆ. ಫಸ್ಟ್ ಈ ಸರ್ಕಾರ ತೊಲಗಿದ್ರೆ ಸಾಕು ನಂಗೆ ಆಗ್ಬಿಡಿದೆ. ಜನರ ಸಮಸ್ಯೆಗಿಂತ IPL ಮುಖ್ಯನಾ? ಅವರೆಲ್ಲ ಹೆಂಗ್ ಬೇಕಾದ್ರೆ ಹಂಗ್ ಸಾಯ್ತಾರಣ್ಣ. ನಮಗೂ ಹಂಗೆ ಸಾಯಿಸೋದು. ಅಲ್ಲಿ ಕ್ಯೂ ನಿನ್ಕೊಂಡು ದುಡ್ಡು ಮಾಡ್ಕೊಂಡಾರೆ, ಇಲ್ಲಿ ನಮ್ಗೆ ಸಾಯಿಸ್ತಾ ಇದಾರೆ. ಅದ್ ಮಾಡ್ಲೇಬೇಕಲ್ಲ, ಅದೇ ಮೇನ್ ಮುಖ್ಯ ಅಲ್ವಾ. ಸಮಸ್ಯೆಯಿಂದ IPL ಮಾಡಿದ್ರೆ ತಾನೇ ಆಗೋದು. ಎಲ್ಲರಿಗೂ ಜೀವನ, ಇಲ್ಲಾಂದ್ರೆ ಎಲ್ಲಾಗುತ್ತೆ. ಅವ್ರಿಗೆ ಮಾತ್ರ ಎಂಟರ್ಟೈನ್ಮೆಂಟ್ ಬೇಕು. ಅವ್ರು ಆರಾಮಾಗಿ ಬಂಗ್ಲೆಯಲ್ಲಿ ಇರ್ತಾರೆ, ಹೋಗಿ IPL ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಮುಂದಿನ ಬಾರಿ ಕಾಂಗ್ರೆಸ್ಗೆ ಮತ ಹಾಕಲ್ಲ ಸರ್. ಅವ್ರ ಕೆಲಸ ಗೆಲ್ಲ ತನಕ ಅಷ್ಟೇ. ಜನ ಆದ್ಮೇಲೆ ಜನಗಳ ಕಷ್ಟ ಅವಶ್ಯಕತೆ ಯಾರಿಗೂ ಇರಲ್ಲ. ಜನಗಳ ಕಷ್ಟ ಯಾರಿಗೂ ಇಲ್ದಂಗೆ ಎಲ್ಲ ತೊಂದರೆ ಕೊಡ್ತಾವ್ರೆ. ಅವ್ರ ಕೆಲಸ ನೋಡ್ಕೊಂಡು ನಮ್ಗೆಲ್ಲ ತೊಂದರೆ. ಆಟೋದವ್ರಿಗೆ ಈಗ ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾರ ಹೆಣ್ಮಕ್ಳಿಗೆ. ಡ್ರೈವರ್ ಕಷ್ಟ ಅವ್ರ ಅಂತ ಕೊಡ್ಬೋದಲ್ಲ, ಅಷ್ಟೇ ಇಷ್ಟ ಜನಗಳಿಗೆ ದುಡ್ಡು ಹಾಕ್ಬೋದಲ್ಲ ಡ್ರೈವರ್ಗಳಿಗೆ. ಏನು ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಸರ್ಕಾರಕ್ಕೆ ಓಟ್ ಹಾಕ ತಪ್ಪಿಸ್ಬೇಕು. ಮೊದಲು ಸಮಸ್ಯೆ ಕೇಳಿ, ಆಮೇಲೆ ಮ್ಯಾಚ್ ನೋಡಿ. ನಾವೇನ್ ಸರ್ ಹೇಳಕ್ಕಾಗುತ್ತೆ ಅದಕ್ಕೆ? ಅವ್ರು ತಿಳ್ಕೊಬೇಕಲ್ವ ಸರ್. ನಮ್ ಕಷ್ಟ ಸ್ಪಂದಿಸ್ಬೇಕು, ಆಮೇಲೆ ಮ್ಯಾಚ್ ಅಲ್ವಾ. ಫಸ್ಟ್ ನಮ್ ನೋಡ್ಬೇಕು, ಆಮೇಲೆ ಅದ್ ನೋಡ್ಬೇಕಲ್ವಾ. ನೋಡಿ ನಾವು ಬೆಳಿಗ್ಗೆ 8 ಗಂಟೆ ನಿಲ್ಸೋರು ಈಗ ಗ್ಯಾಸ್ ಹಾಕೋತಾ ಇದೀವಿ. ನಾಚೆಲ್ಲ ಊಟ ಇಲ್ಲ. ನಾವ್ ಯಾರು ಹೇಳಮ್ಮ? ಯಾವ ಶಾಸಕರು ನಮ್ಮ ಕಷ್ಟ ಕೇಳೋದಿಲ್ಲ. ಕಷ್ಟ ಅನುಭವಿಸ್ತಾರೆ ಚಾಲಕರ ಬಗ್ಗೆ ಯಾರು ಇಷ್ಟು ವರ್ಷ ಆಯ್ತಲ್ಲ, ಏನಾದ್ರು ನಮ್ಮ ಆಟೋ ಚಾಲಕರಿಗೆ ₹1 ಸಹಾಯ ಮಾಡಿದ್ರಾ? ಅಥವಾ ನಮ್ ಕಷ್ಟ ಸುಖ ಏನು ಅಂತ ಕೇಳಿದಿರಾ? ಎಲೆಕ್ಷನ್ ಮುಖ್ಯ ಮೇಡಮ್. ನಾವಿದ್ರೆ ಎಲೆಕ್ಷನ್, ನಾವೇ ಇಲ್ಲ ಅಂತ ಏನ್ ಎಲೆಕ್ಷನ್ ಮಾಡ್ತೀರಾ? ನಮ್ಮಿಂದ ಮೇಡಮ್ ಪ್ರಜೆಗಳಿಗೋಸ್ಕರ ದುಡಿಯುವಂತದ್ದೇ ನಮ್ಮ ಪ್ರಜಾ ಸರ್ಕಾರ. ಅದನ್ನ ನಮ್ಮ ಜನಗಳನ್ನೇ ಸರಿ ನೋಡ್ಕೊಳ್ಳಿಲ್ಲ ಅಂದ್ರೆ ಇವ್ರು ಏನು ಇದು ಮಾಡ್ತಾರೆ? ನೋಡಿದ್ರಲ್ವಾ, ಜನರಿಗೆ ಗ್ಯಾಸ್ ಚಿಂತೆ ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ IPL ಚಿಂತೆ. ಬಿಟ್ಟಿ ಟಿಕೆಟ್ ತಗೊಂಡು ಮ್ಯಾಚ್ ನೋಡಿ ಮಜಾ ಮಾಡೋ ಚಿಂತೆ. ಇಂತಹ ಜನಪ್ರತಿನಿಧಿಗಳನ್ನ ಪಡೆದ ನಾವೇ ಧನ್ಯ. ಹೊಡಿರಿ ಚಪ್ಪಾಳೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಬಂಕ್ ಮುಂದೆ ಜಾಗರಣೆ ಮಾಡ್ತಿದ್ದಾರೆ. ಸಿಲಿಂಡರ್ ಪಡೆಯಲು ಸಾವಿರಾರು ಮಂದಿ ಏಜೆನ್ಸಿ ಮುಂದೆ ದಾಂಗುಡಿ ಇಟ್ಟಿದ್ದಾರೆ. ಆದರೆ ಜನರ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಮತ ಹಾಕಿದವರು ಬೀದಿಯಲ್ಲಿ ಪರದಾಡ್ತಿದ್ರು, ನಮಗೂ ಅದಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಾಳಿನ IPL ಪಂದ್ಯ ವೀಕ್ಷಣೆ ಮಾಡಲು ಶಾಸಕರು ಸಜ್ಜಾಗಿದ್ದಾರೆ. ಬಿಟ್ಟಿ IPL ಟಿಕೆಟ್ ಪಡೆಯೋಕೆ ಶಾಸಕರು ತಮ್ಮ ಪಿಎಗಳನ್ನ ಫೀಲ್ಡ್ಗಿಳಿಸಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿ ಮುಂದೆ ಪ್ರೀ IPL ಟಿಕೆಟ್ ಪಡೆಯೋಕೆ ಶಾಸಕರ ಪಿಎಗಳು ಕ್ಯೂ ನಿಂತಿದ್ದಾರೆ. ಸ್ವಲ್ಪನೂ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಕೂಡ ಬಿಟ್ಟು ಬಿಟ್ಟಿ ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಪ್ರೀ ಟಿಕೆಟ್ ಕೇಳೋದು ನಾಚಿಕೆಗೇಡು. ಕ್ರಿಕೆಟ್ನ ಬಗ್ಗೆ, IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ. ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ಡ್ ಚರ್ಚೆಗಳನ್ನು ಮಾಡಿದ್ರೆ ಅದೊಂದು ಗೌರವ. 100 ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತೇನೆ. ಮೊದಲು ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ನಾವಿಲ್ಲಿ ಗ್ಯಾಸ್ ಕ್ಯೂ ನಿಂತೀವಿ ಸರ್. ನೋಡಿ ನಮ್ಮ ಹಣೆ ಬರ ನೋಡಿ, ಅವರು IPL ಟಿಕೆಟ್ ನಿಂತಿರ, ನಾವಿಲ್ಲಿ ಗ್ಯಾಸಿಗೆ ನಿಂತೀವಿ, ಜೀವನ ಮಾಡಕ್ ನಿಂತೀವಿ. ಸರ್ಕಾರಕ್ಕೆ ಏನ ಕಿತ್ತೋ ಸರ್ಕಾರ, ಯಾವ ಸರ್ಕಾರ ಬಂದ್ರು ಇದೇ ಕತೆ ಆಗ್ಬಿಡದೆ. ಯಾರು ನಮ್ಮ ಆಟೋದವ್ರನ್ನ ಯಾರು ನೋಡಲ್ಲ. ಶಾಸಕರಿಗೆ IPL ಮುಖ್ಯ ಆಗಿದೆ, ನಮ್ಮ ಬಡವ್ರ ಜೀವನ ಮುಖ್ಯ ಇಲ್ಲ. ಅವ್ರಿಗೆ ಗೆಲ್ಬೇಕಾರೆ ಮಾತ್ರ ಬರ್ತಾರೆ ನಮ್ಮ ಹತ್ರಕ್ಕೆ, 500,000 ಕೊಡ್ತೀನಿ ಅಂದ್ಬಿಟ್ಟು ಓಟ್ ಹಾಕಿಸ್ಕೊತಾರೆ. ಓಟ್ ಹಾಕಿ ಜನನ ನೋಡಲ್ಲ. ಇವರು ನಮ್ನ ಹಾಳು ಮಾಡಕ್ಕೆ ಕುತ್ಕೊಂಡ್ಬಿಡವ್ರೆ. ಫಸ್ಟ್ ಈ ಸರ್ಕಾರ ತೊಲಗುರೆ ಸಾಕು ನಂಗೆ ಆಗ್ಬಿಡಿದೆ. ಜನರ ಸಮಸ್ಯೆಗಿಂತ IPL ಮುಖ್ಯನ? ಅವರೆಲ್ಲ ಹೆಂಗ್ ಬೇಕಾದ್ರೆ ಹಂಗ್ ಸಾಯ್ತಾರಣ್ಣ, ನಮಗೂ ಹಂಗೆ ಸಾಯಿಸೋದು. ಅಲ್ಲಿ ಕ್ಯೂ ನಿನ್ಕೊಂಡು ದುಡ್ಡು ಮಾಡ್ಕೊಂಡಾರೆ, ಇಲ್ಲಿ ನಮ್ಗೆ ಸಾಯಿಸ್ತಾ ಇದಾರೆ. ಅದ್ ಮಾಡ್ಲೇಬೇಕಲ್ಲ, ಅದೇ ಮೇನ್ ಮುಖ್ಯ ಅಲ್ವಾ. ಸಮಸ್ಯೆಯಿಂದ IPL ಮಾಡಿದ್ರೆ ತಾನೇ ಆಗೋದು ಎಲ್ಲಾರ್ಗು ಜೀವನ, ಇಲ್ಲಾಂದ್ರೆ ಎಲ್ಲಾಗುತ್ತೆ. ಅವ್ರಿಗೆ ಮಾತ್ರ ಎಂಟರ್ಟೈನ್ಮೆಂಟ್ ಬೇಕು. ಅವ್ರು ಆರಾಮಾಗಿ ಬಂಗ್ಲೆಯಲ್ಲಿ ಇರ್ತಾರೆ, ಹೋಗಿ IPL ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಮುಂದಿನ ಬಾರಿ ಕಾಂಗ್ರೆಸ್ಗೆ ಮತ ಹಾಕಲ್ಲ ಸರ್. ಅವ್ರ ಕೆಲಸ ಗೆಲ್ಲ ತನಕ ಅಷ್ಟೇ. ಜನ ಆದ್ಮೇಲೆ ಜನಗಳ ಕಷ್ಟ ಅವಶ್ಯಕತೆ ಯಾರಿಗೂ ಇರಲ್ಲ. ಜನಗಳ ಕಷ್ಟ ಯಾರಿಗೂ ಇಲ್ದಂಗೆ ಎಲ್ಲ ತೊಂದರೆ ಕೊಡ್ತಾವ್ರೆ. ಅವ್ರ ಕೆಲಸ ನೋಡ್ಕೊಂಡು ನಮ್ಗೆಲ್ಲ ತೊಂದರೆ. ಆಟೋದವ್ರಿಗೆ ಈಗ ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾರ ಹೆಣ್ಮಕ್ಳಿಗೆ. ಡ್ರೈವರ್ಗಳು ಕಷ್ಟ ಅವ್ರ ಅಂತ ಕೊಡ್ಬೋದಲ್ಲ, ಅಷ್ಟೇ ಇಷ್ಟ ಜನಗಳಿಗೆ ದುಡ್ಡು ಹಾಕ್ಬೋದಲ್ಲ ಡ್ರೈವರ್ಗಳಿಗೆ. ಏನು ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಸರ್ಕಾರಕ್ಕೆ ಓಟ್ ಹಾಕ ತಪ್ಪಿಸ್ಬೇಕು. ಮೊದಲು ಸಮಸ್ಯೆ ಕೇಳಿ, ಆಮೇಲೆ ಮ್ಯಾಚ್ ನೋಡಿ. ನಾವೇನ್ ಸರ್ ಹೇಳಕ್ಕಾಗುತ್ತೆ ಅದಕ್ಕೆ? ಅವ್ರು ತಿಳ್ಕೊಬೇಕಲ್ವ ಸರ್. ನಮ್ ಕಷ್ಟ ಸ್ಪಂದಿಸ್ಬೇಕು, ಆಮೇಲೆ ಮ್ಯಾಚ್ ಅಲ್ವಾ. ಫಸ್ಟ್ ನಮ್ ನೋಡ್ಬೇಕು, ಆಮೇಲೆ ಅದ್ ನೋಡ್ಬೇಕಲ್ವಾ. ನೋಡಿ ನಾವು ಬೆಳಿಗ್ಗೆ 8 ಗಂಟೆ ನಿಲ್ಸೋರು ಈಗ ಗ್ಯಾಸ್ ಹಾಕೋತಾ ಇದೀವಿ. ಮ್ಯಾಚ್ ಎಲ್ಲ ಊಟ ಇಲ್ಲ. ನಾವ್ ಯಾರು ಹೇಳಮ್ಮ? ಯಾವ ಶಾಸಕರು ನಮ್ಮ ಕಷ್ಟ ಕೇಳೋದಿಲ್ಲ. ಕಷ್ಟ ಅನುಭವಿಸ್ತಾರೆ ಚಾಲಕರ ಬಗ್ಗೆ ಯಾರು ಇಷ್ಟು ವರ್ಷ ಆಯ್ತಲ್ಲ, ಏನಾದ್ರು ನಮ್ಮ ಆಟೋ ಚಾಲಕರಿಗೆ ₹1 ಸಹಾಯ ಮಾಡಿದ್ರಾ? ಅಥವಾ ನಮ್ಮ ಕಷ್ಟ ಸುಖ ಏನು ಅಂತ ಕೇಳಿದಿರಾ? ಎಲೆಕ್ಷನ್ ಮುಖ್ಯ ಮೇಡಮ್. ನಾವಿದ್ರೇನೆ ಎಲೆಕ್ಷನ್. ನಾವೇ ಇಲ್ಲ ಅಂತ ಏನ್ ಎಲೆಕ್ಷನ್ ಮಾಡ್ತೀರಾ? ನಮ್ಮಿಂದ ಮೇಡಮ್ ಪ್ರಜೆಗಳಿಗೋಸ್ಕರ ದುಡಿಯುವಂತದ್ದೇ ನಮ್ಮ ಪ್ರಜಾ ಸರ್ಕಾರ. ಅದನ್ನ ನಮ್ಮ ಜನಗಳನ್ನೇ ಸರಿ ನೋಡ್ಕೊಳ್ಳಿಲ್ಲ ಅಂದ್ರೆ ಇವ್ರು ಏನು ಇದು ಮಾಡ್ತಾರೆ? ನೋಡಿದ್ರಲ್ವಾ, ಜನರಿಗೆ ಗ್ಯಾಸ್ ಚಿಂತೆ ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ IPL ಚಿಂತೆ. ಬಿಟ್ಟಿ ಟಿಕೆಟ್ ತಗೊಂಡು ಮ್ಯಾಚ್ ನೋಡಿ ಮಜಾ ಮಾಡೋ ಚಿಂತೆ. ಇಂತಹ ಜನಪ್ರತಿನಿಧಿಗಳನ್ನ ಪಡೆದ ನಾವೇ ಧನ್ಯ. ಹೊಡಿರಿ ಚಪ್ಪಾಳೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.